ನಮಸ್ತೆ, ಹೊಲಿಗೆ ಕಲಿಗೆ ಸ್ವಾಗತ. ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ. ಇಲ್ಲಿರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ. ನಮಸ್ತೆ, ಇವತ್ತು ನಾನು ನಿಮಗೆ ಉಷಾ ಜನೋಮೆ ಯಾವ ಮಾಡೆಲ್ ಆದ್ರೂ ಸರಿ, ಆಲ್ಯೂರ್ ಡಿಲೆಕ್ಸ್, ವಂಡರ್ ಸ್ಟಿಚ್, ಮಾರ್ವೆಲ್ ಯಾವ್ದಾದ್ರು, ಇದಕ್ಕೆ ಆಯಿಲಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಆಯಿಲಿಂಗ್ ಮತ್ತೆ ಮೇಂಟೆನೆನ್ಸ್ ಹೇಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದೇನಿದೆ ನಮ್ಮ ಟೂಲ್ ಬಾಕ್ಸ್. ಈ ಟೂಲ್ ಬಾಕ್ಸ್ ನ ಹೀಗೆ ತೆಗೆದು ಇಷ್ಟಕ್ಕೆ ಮಾತ್ರ ನಾವು ಆಯಿಲಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಮಾತ್ರ ಈ ಬಾಬಿನ್ ಕೇಸ್ ಏನಿದೆ ಈ ಜಾಗದಲ್ಲಿ ಮಾತ್ರ ನಾವು ಆಯಿಲಿಂಗ್ ಮಾಡಬೇಕು. ಇನ್ನು ಎಲ್ಲೂ ಇದಕ್ಕೆ ಈ ರೀತಿಯಾದ ಮಷೀನ್ಸ್ಗೆ ಆಯಿಲಿಂಗ್ ಮಾಡೋ ಅವಶ್ಯಕತೆ. ಈ ರೀತಿ ಪೇಂಟ್ ಬ್ರಷ್ ಇದ್ರೆ ಅಥವಾ ಇದಿಲ್ಲ ಅಂದ್ರೆ ಟೂತ್ ಬ್ರಷ್ ಸಹ ಪರವಾಗಿಲ್ಲ. ಈ ರೀತಿ ಮೂಲೆಗಳಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ಮೆತ್ತಗೆ ಮಾಡ್ಕೋಬೇಕು. ಈ ಸೈಡ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಕಪ್ ಕಲರ್, ಇದನ್ನ ಹೀಗ್ ಮಾಡಿದ್ರೆ ಓಪನ್ ಆಗುತ್ತೆ. ಮಧ್ಯೆ ಇದನ್ನ ಇಟ್ಕೊಂಡು ಹೀಗಂದ್ರೆ ಪೂರ್ತಿ ಎಲ್ಲಾ ಪಾರ್ಟ್ಸ್ ಬಂದ್ಬಿಡುತ್ತೆ. ಇಲ್ಲಿ ಒಂದ್ಸತಿ ಇಲ್ಲಿ ನೋಡಿ, ನಿಮಗೆ ಕಾಣ್ತಿರ್ಬೋದು ಡಸ್ಟ್. ಇದನ್ನ ಬ್ರಷ್ ಅಲ್ಲಿ ಒಂದ್ಸತಿ ಹೀಗೆ ಕ್ಲೀನ್ ಮಾಡ್ಕೊಳ್ಳಿ. ಆಯಿಲ್ ಏನಿದೆ ಇದನ್ನ ಹೀಗೆ ಒಂದು ಡ್ರಾಪ್ ಈ ಕಡೆಗೆ ಒಂದು ಡ್ರಾಪ್ ಹಾಕಿದ್ರೆ ಸಾಕು. ಮಾಡಿಕೊಂಡು ಇದರಲ್ಲಿ ನೀವು ಮತ್ತೆ 2 ಡ್ರಾಪ್ ಎಣ್ಣೆ ಹಾಕಬೇಕಾಗತ್ತೆ. 2ಕ್ಕಿಂತ ಜಾಸ್ತಿ ಬೇಡ. ಈ ರೀತಿ ನೀವು ಮಷಿನ್ ಪ್ರತಿದಿನ ಉಪಯೋಗಿಸೋದಾದ್ರೆ ವಾರಕ್ಕೆ 1 ದಿವಸ ಮಾಡಿದ್ರೆ ಸಾಕು. ನೀವು ತುಂಬಾ ಕಮ್ಮಿ ಉಪಯೋಗಿಸಿದ್ರೆ 2 ವಾರಕ್ಕೆ ಒಂದ್ಸತಿ ಆಯಿಲಿಂಗ್ ಮಾಡಿದ್ರೆ ಸಾಕು. ಇದಿಷ್ಟು. ಇದಾದ್ಮೇಲೆ ಮೊದಲಿಗೆ ಇದನ್ನ ಇದಾದ್ಮೇಲೆ ಇದು ಮುಂಭಾಗ. ಈ ರೀತಿ ಇಟ್ಟು ಇದನ್ನ ಮತ್ತೆ ಕ್ಲೋಸ್ ಮಾಡಿದ್ರೆ ಆಯಿಲಿಂಗ್ ಮುಗಿತು. ಎಣ್ಣೆ ಹಚ್ಚಿದ ಮೇಲೆ 1 ದಿವಸ ಬಿಟ್ಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಕೊಳ್ಬಹುದು. ಬಾಬಿನ್ಗೆ ಥ್ರೆಡ್ ವೈಂಡ್ ಮಾಡೋ ಸರಿಯಾದ ರೀತಿ ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ. ಬಹಳಷ್ಟು ಜನಕ್ಕೆ ಈ ಟ್ರಿಕ್ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ನಾನು ಇವತ್ತು ನಿಮ್ಗೆ ಅದನ್ನು ತಿಳಿಸ್ಕೊಡ್ತಿದ್ದೀನಿ. ಈ ರೀತಿ ಆಟೋಮ್ಯಾಟೆಡ್ ಮಷೀನ್ಗೆ ಅಂತಾನೆ ಅಲ್ಲ, ನೀವು ನಾರ್ಮಲ್ ಪೆಡಲ್ ಮಷೀನ್ಗೂ ಸಹ ಈ ಟೆಕ್ನಿಕ್ ನ ಫಾಲೋ ಮಾಡಬಹುದು. ನೀವು ಇಲ್ಲಿ ನೋಡಿದ್ರೆ ಬಾಬಿನ್ ನಿಮ್ಗೆ ಇಲ್ಲಿ ಹೋಲ್ ಕಾಣ್ತಾ ಇದೆ ನೋಡಿ. ಬಾಬಿನ್ ಅಲ್ಲೊಂದು ತೂತು. ಈ ರೀತಿ ಬಾಬಿನ್ ಅಲ್ಲಿ ನಿಮ್ಗೆ ಹೋಲ್ ಕಾಣುತ್ತೆ. ಈ ಹೋಲ್ನೊಳಗೆ ಹೀಗೆ ದಾರ ಸೇರಿಸಿ ಎಳ್ಕೋಬೇಕು. ಈ ರೀತಿ ದಾರ ಒಂದ್ ಕಡೆ ಮೇಲ್ ಬಂದಿದೆ ನೋಡಿ. ಹೀಗೆ ಬಂದಿರೋ ದಾರನ ಈ ರೀತಿ ಬಾಬಿನ್ ವೈಂಡರ್ ಅಲ್ಲಿ ಇಟ್ಟು
ಹೀಗೆ ತಳ್ಳಿ. ದಾರ ಸುತ್ತೋ ಅವಶ್ಯಕತೆ ಕೈಯಲ್ಲಿಲ್ಲ, ಇದು ಮಷೀನೇ ಮಾಡತ್ತೆ. ಮತ್ತೆ ಈ ವೀಲ್ ಅನ್ನ ಹೊರಗ್ ತೆಕ್ಕೊಂಡಿದ್ದೀನಿ ನಾನು. ಈಗ ಪೆಡಲ್ ಅನ್ನ ಸ್ಟಾರ್ಟ್ ಮಾಡಿ. ಈ ರೀತಿ ಒಂದ್ 2 ಸುತ್ತಾಗಿದ ತಕ್ಷಣ ಈ ದಾರ ಮೇಲೆ ಏನು ಎಳ್ಕೊಂಡಿರ್ತೀವಿ ನಾವು ಅದನ್ನ ಕಟ್ ಮಾಡ್ಬಿಡಿ. ಕಟ್ ಮಾಡ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಬಾಬಿನ್ ವೈಂಡಿಂಗ್ ಕ್ಲೀನ್ ಆಗುತ್ತೆ. ಅದಾದ್ಮೇಲೆ ಈ ರೀತಿ ತಳ್ಳಿ ನೋಡಿ, ಈ ರೀತಿ ಕ್ಲೀನ್ ಆಗಿ ವೈಂಡ್ ಆಗಿದೆ ದಾರ. ಬಹಳ ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು.